ಅಲ್ಲಿಂದ ಒಂದು ನನಗೆ ಒಂದು ಆಹ್ವಾನ ಬಂದಾಗ ಭಾಳ ಖುಷಿ ಆಗುತ್ತೆ. ಆಮೇಲೆ ಶಿವರಾಮೇಗೌಡನ ಪಾತ್ರ ನೀನು ಅಂದಾಗ ಇನ್ನೂ ಖುಷಿ ಆಗುತ್ತೆ. ಹಾಗಾಗಿ ಶಿವರಾಮೇಗೌಡ ಇಲ್ಲಿ ಬಂದು ತುಂಬ ಒಳ್ಳೆಯ ಪಾತ್ರ ಇದು ಒಂದು ನಾಯಕ ನಟ ನಾಯಕಿ ಅದು ಬಿಟ್ಟು ಇನ್ನೊಂದು ವಿಭಿನ್ನವಾದ ಒಂದು ದೊಡ್ಡ ಪಾತ್ರ ಇದು. ಈ ಪಾತ್ರ ಬಂದಾಗ ಎಂಥವ್ರಿಗೆ ಆದರೂ ಖುಷಿ ಆಗುತ್ತೆ, ಹಾಗೆ ನನಗೂ ಖುಷಿಯಾಗಿದೆ. ಯಾಕೆ ನಿಮಗೆ ಹೆಣ್ಮಕ್ಳು ಓದಬಾರ್ದು ಅಂತ? ಇಲ್ಲಿ ಏನಾಗುತ್ತೆ ಅಂದರೆ, ನಾನು ಈ ಮಂಡ್ಯ ಜಿಲ್ಲೆ ಒಬ್ಬ ಹಿರಿಯ, ಇಲ್ಲಿ ಒಬ್ಬ ದೊಡ್ಡ ಶ್ರೀಮಂತ, ತುಂಬ ಫ್ಯಾಕ್ಟ್ರಿಗಳು, ತುಂಬ ಈ ಕಬ್ಬನ್ ಫ್ಯಾಕ್ಟ್ರಿ, ಈ ಅಕ್ಕಿ ಫ್ಯಾಕ್ಟ್ರಿ, ಆಮೇಲೆ ಇಟ್ಟಿಗೆ ಫ್ಯಾಕ್ಟ್ರಿ, ಆಮೇಲೆ ಫೈನಾನ್ಸು, ಈ ಥರದ್ದೆಲ್ಲ ಮಾಡೋಂಥ ದೊಡ್ಡ ಮನುಷ್ಯ ಅವನು. ಅಂದರೆ ಮಂಡ್ಯ ಜಿಲ್ಲೆಯಲ್ಲಿ ಒಂದು ದೊಡ್ಡ ವ್ಯಕ್ತಿತ್ವ, MLA ಆಗೋ ಒಂದು ಪರ್ಸನ್. ಇವನು ಮಗ ಒಬ್ಬ ಯಾರೋ ಅದು ಬಡವ್ರ ಮನೆ, ತೊಂದರೆ ಇಲ್ಲ, ಬಡವ್ರ ಮಕ್ಕಳನ್ನ ಯಾರೋ ಪ್ರೀತಿ ಮಾಡಬಾರ್ದು ಅಂತೇನಿಲ್ಲ, ಇವನು ಪ್ರೀತಿ ಮಾಡ್ತಾನೆ. ಆದರೆ ಅವ್ರ ತಂದೆ ಗುಣಗಳು ಈ ತಂದೆಗೆ ಸ್ವಲ್ಪ ಇಷ್ಟ ಆಗಲ್ಲ. ಏನಪ್ಪ ಅಂದರೆ ಅವನು ಈ ಘನತೆ ಗೌರವ ಅಂತೇನೋ ಬರುತ್ತಲ್ಲ, ಅವ್ರು ನಡ್ಕೊಳ್ಳೋ ರೀತಿ ಅದು ಇಷ್ಟ ಆಗದೆ ಇರೋದ್ರಿಂದ ಬೇಡ ಅಂತ ಮೊದಲು ವಾಪಸ್ ಮಾಡ್ತಾರೆ. ಇಲ್ಲ, ಈಗ ಅವ್ನು ಪ್ರೀತಿ ಮಾಡಿದ್ದಾನೆ, ಮದುವೆ ಮಾಡಬೇಕು ಅಂತ ನಮಗೂ ಖುಷಿ ಇದೆ, ಈಗ ಮಾಡ್ತಾಯಿದ್ವಿ. ವಿದ್ಯಾ ಅವರ ತಂದೆ ಚೆಲುವರಾಯಸ್ವಾಮಿ ಅವ್ರ ಜೊತೆ ನಿಮ್ಮ ಒಡನಾಟ ಹೇಗಿದೆ? ಅಯ್ಯೋ, ಅವ್ರಿಗೂ ನನಗೂ ತದ್ವಿರುದ್ಧ. ಯಾಕೆಂದರೆ ನಾನು ಬೆಳೆದು ಬಂದ ರೀತಿಯೇ ಬೇರೆ ಇರುತ್ತೆ, ಶಿವರಾಮೇಗೌಡ ಅವರು ನಡ್ಕೊಳ್ಳೋ ರೀತಿಯೇ ಬೇರೆ ಇರುತ್ತೆ. ಹಾಗಾಗಿ ನನಗೂ ಅವ್ರಿಗೂ ಎಲ್ಲೋ ಸರಿ ಬರೋಲ್ಲ ಅನಿಸುತ್ತೆ.